ಗುಬ್ಬಿ ಪಟ್ಟಣದ ಶ್ರೀ ವಾಸವಿ ದೇವಾಲಯ ಸುಮಾರು 275 ವರ್ಷಗಳಿಂದಲೂ ಆರ್ಯವೈಶ್ಯ ಕುಲಬಾಂಧವರು ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ರಮೇಶ್ ಬಾಬು ತಿಳಿಸಿದರು. 5ನೇ ವರ್ಷದ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯ ನಮ್ಮ ಕುಲಬಾಂಧವರಿಂದ ಹಾಗೂ ಭಕ್ತರ ಸಹಕಾರದಿಂದ ನಡೆಸಿಕೊಂಡು ಬಂದಿದ್ದೇವೆ. ನೂತನ ದೇವಾಲಯ ಪ್ರಾರಂಭವಾಗಿ ಇವತ್ತಿಗೆ 5 ವರ್ಷವಾಗಿದೆ. ಆದ್ದರಿಂದ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆಯೊಂದಿಗೆ ಚಂಡಿ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ ಇನ್ನೂ ಅನೇಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಎಂದರು. ಈ ವಾಸವಿ ದೇವಾಲಯವು 275 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಒಂದು ದೊಡ್ಡ ವಿಶೇಷ. ಈ ಊರಿನಲ್ಲಿ ನಾವು ಹುಟ್ಟಿ ಇಲ್ಲಿ ಅಮ್ಮನವರ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈಗ ಈ ನೂತನ ಕಟ್ಟಡ ಕಟ್ಟಿ 5 ವರ್ಷವಾಯಿತು ಅಂತೇಳಿ 5 ವರ್ಷದ ವಾರ್ಷಿಕೋತ್ಸವ ಆಚರಿಸಿದ್ವಿ. ಇದಕ್ಕಾಗಿ ನುರಿತ ಪ್ರೀಸ್ಟ್ಗಳು ಬೆಂಗಳೂರಿಂದ, ಹುಳಿಯಾರಿಂದ ಎಲ್ಲ ಕರೆಸಿ ದೊಡ್ಡ ಚಂಡಿಕಾ ಹೋಮವನ್ನು ಹಮ್ಮಿಕೊಂಡು ನಿನ್ನೆ ಒಂದು ಗಂಗೆ ತರುವುದರಿಂದ ಪ್ರಾರಂಭವಾಗಿ ಗಂಗಾ ಪೂಜೆ ನೆರವೇರಿಸಿ ಅದಾದ ನಂತರ ಸಾಮೂಹಿಕ ಸಂಕಲ್ಪ ನೆರವೇರಿಸಿದ್ವಿ. ಒಂದೊಂದು ಫ್ಯಾಮಿಲಿಯವ್ರನ್ನು ಕರೆದು ಸಂಕಲ್ಪ ಮಾಡಿಸಿದ್ದು ನಿಜವಾಗಲೂ ದೊಡ್ಡ ವಿಶೇಷ. ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಪ್ರೇಮ ಮಾತನಾಡಿ, 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮಹಿಳಾ ಮಂಡಳಿಯವರಿಂದ ವಿಷ್ಣು ಸಹಸ್ರನಾಮದೊಂದಿಗೆ ಸುಮಂಗಲಿಯರ ಪೂಜೆ ಹಾಗೂ 65 ಹೆಣ್ಣು ಮಕ್ಕಳಿಗೆ ಮಡಲಕ್ಕಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಹಾಗೂ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದು, ಈ ಮಹಿಳೆಯರಿಗೆ ಅರಿಶಿಣ, ಕುಂಕುಮ, ಹಣ್ಣು ಹಂಪಲುಗಳನ್ನು ನೀಡಿದರು. ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯೂ ಸಹ ಏರ್ಪಡಿಸಲಾಗಿತ್ತು. ಈ ದೇವಸ್ಥಾನದಲ್ಲಿ 5ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಗಂಗಾ ಪೂಜೆಯಿಂದ ಪ್ರಾರಂಭ ಮಾಡಿ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಟ್ವಿ. ಬೆಳಗ್ಗೆ 10ನೇ ತಾರೀಕು ಬೆಳಗ್ಗೆಯಿಂದ ಸುಪ್ರಭಾತ, ಹಾಗೆ ನವಗ್ರಹ ಪೂಜೆ, ಲಲಿತಾ, ಲಕ್ಷ್ಮಿ, ಸರಸ್ವತಿ ಹೋಮಗಳನ್ನು ಮಾಡಿದ್ದಾರೆ. ಹಾಗೆ ಸುಹಾಸನಿಯರಿಗೆ ಪೂಜೆ, ಕನ್ನಿಕೆಯರಿಗೆ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಈ ಚಂಡಿಕಾ ಯಾಗದ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ, ಗುಬ್ಬಿಯ ಹೆಣ್ಣು ಮಕ್ಕಳಿಗೆ ಸುಮಾರು 65 ಮಂದಿಗೆ ಮಡ್ಲಕ್ಕಿ ಸೇವೆಯನ್ನು ಇಟ್ಕೊಂಡಿದ್ವಿ. ಈ ಎಲ್ಲ ಕೆಲಸಗಳನ್ನು ಆರ್ಯವೈಶ್ಯ ಮಂಡಳಿ ಅವರ ಸಹಕಾರ ಮತ್ತು ಯುವಜನ ಮಂಡಳಿಯ ಸಹಕಾರ ಮತ್ತು ವಾಸವಿ ಮಹಿಳಾ ಮಂಡಳಿಯ ಸಹಕಾರದೊಂದಿಗೆ ವೈಭವಯುತವಾಗಿ 2 ದಿನಗಳು ಕೂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲು ಕಾರಣವಾಯಿತು.